ನನ್ನ ವಿರುದ್ಧ ಪ್ರತಿ ಚುನಾವಣೆಯಲ್ಲೂ ಕೂಡ ಷಡ್ಯಂತ್ರ ನಡೆದಿದೆ. ಆದರೆ ಪ್ರತಿ ಸಾರ್ತಿ ಷಡ್ಯಂತ್ರ ಮೀರಿ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಪರೋಕ್ಷವಾಗಿ ದಿಂಗಾಲೇಶ್ವರ ಸ್ವಾಮೀಜಿ ಆರೋಪಕ್ಕೆ ಜೋಶಿ ಟಾಂಗ್ ಕೊಟ್ಟಿದ್ದಾರೆ. ಪ್ರತಿ ಸಾರ್ತಿ ಚುನಾವಣೆಯಲ್ಲಿ ಷಡ್ಯಂತ್ರ ನಡೆದರೂ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ, ಈ ಬಾರಿಯೂ ನನಗೆ ಆಶೀರ್ವಾದ ಮಾಡ್ತಾರೆ. ಕಾಂಗ್ರೆಸ್ ಕಳೆದ ಬಾರಿ ನ್ಯಾಯ ಅಂತ ರಾಹುಲ್ ಗಾಂಧಿ ಘೋಷಣೆ ಮಾಡಿದ್ರು, ಈ ಬಾರಿಯೂ ಅಧಿಕಾರಕ್ಕೆ ಬರಲು ಅನ್ನೋ ಕಾರಣಕ್ಕೆ ಬೇಕಾಬಿಟ್ಟಿ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ. ನ್ಯಾಯ ಅಂತ ಘೋಷಣೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ನ್ಯಾಯ ಘೋಷಣೆ ಮಾಡಿದ ನಂತರ ಇವರು ಯಾವತ್ತೂ ದೇಶಕ್ಕೆ ನ್ಯಾಯವನ್ನು ಮಾಡಿಲ್ಲ. ಇವರು ಹಳೆ ಘೋಷಣೆ ನೆನಪು ಮಾಡ್ಕೊರಿ. ಗರೀಬಿ ಹಟಾವ್ ಅಂತ ಹೇಳಿದ್ರು, ಮಾಡಿದ್ರ. ರೋಟಿ ಕಪಡ ಅವ್ರ ಮಕಾನ್ ಅಂತ ಹೇಳಿದ್ರು, ಮಾಡಿದ್ರ. 2004ರಲ್ಲಿ ಇವ್ರ ಘೋಷಣೆ ಏನಿತ್ತು? ಕಾಂಗ್ರೆಸ್ಗೆ ಹಾತ್, ಗರೀಬ್ ಲೋಗೋಂಗೆ ಸಾಥ್. ಎಷ್ಟಾಯಿತು? 12 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದರು, ಬಡವರಿಗೆ ಏನೂ ಕೊಡಲಿಲ್ಲ. ಹಾಗಾಗಿ ಇವರು ಏನದ ಯಾತ್ರೆ ಮಾಡಲಿ ಮತ್ತೊಂದು ಮಾಡಲಿ ಜನ ಇವ್ರನ್ನ ನಂಬೋದಿಲ್ಲ. ಮತ್ತು ಅವ್ರಿಗೂ ಗೊತ್ತದ, ಮನ ಬಂದಂತೆ ಅನೌನ್ಸ್ಮೆಂಟ್ ಮಾಡೋದು. ಯಾಕಂದ್ರೆ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಗೊತ್ತದ. ಹೀಗಾಗಿ ಈ ರೀತಿ ಮಾಡ್ತಾಯಿದ್ದಾರೆ. ಅದರ ಪರಿಣಾಮ ಏನೂ ಆಗಲ್ಲ. ಮಂತ್ರಾಕ್ಷತೆ ಅಂತೇಳಿ ನಮ್ಮ ಅಕ್ಕಿಯನ್ನು ಅನಿಸ್ತಾರೆ ಅಂತೇಳಿ ಮಾತಾಡ್ತಾರೆ. ಪುಲ್ವಾಮಾ ದಾಳಿ ಬಗ್ಗೆ ಮಾತಾಡ್ತಾರೆ.